ಮಳೆಗಾಲದಲ್ಲಿ ಸಿಗುವ ನೇರಳೆ ಹಣ್ಣು ತಿನ್ನಲು ರುಚಿಯಾಗಿರೋದು ಮಾತ್ರವಲ್ಲ, ಇದರಿಂದ ದೇಹಾರೋಗ್ಯಕ್ಕೆ ಹಲವು ರೀತಿಯ ಪ್ರಯೋಜನಗಳಿವೆ. ಇದರ ಸೇವನೆಯು ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತೆ. ಹಾಗಾದರೆ ನೇರಳೆ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ? ಈ ವಿಡಿಯೋನ ಫುಲ್ ನೋಡಿ. ಜೂನ್ ಜುಲೈ ತಿಂಗಳಿನಲ್ಲಿ ಮಾರುಕಟ್ಟೆಯಲ್ಲಿ ಕಣ್ಣು ಹಾಯಿಸಿದಂತೆಲ್ಲ ಈ ನೇರಳೆ ಹಣ್ಣು ಕಾಣಸಿಗುತ್ತೆ. ಇದು ಪೌಷ್ಟಿಕಾಂಶದಿಂದ ತುಂಬಿರುವ ರಸಭರಿತ ಹಣ್ಣಾಗಿದೆ. ವರ್ಷದಲ್ಲಿ 3-4 ತಿಂಗಳು ಮಾತ್ರ ಸಿಗುವ ಈ ಹಣ್ಣಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಕೆಜಿ ಹಣ್ಣಿಗೆ 200 ರು ಇದೆ. ಆದರೂ ಅದನ್ನು ಖರೀದಿಸಿ ವರ್ಷಕ್ಕೊಮ್ಮೆಯಾದರೂ ತಿನ್ನಲೇಬೇಕು. ಅದರ ಸೇವನೆಯಿಂದ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗಲಿದೆ. ಇಂಗ್ಲಿಷ್ನಲ್ಲಿ ಜಾವಾ ಪ್ಲಮ್ ಅಥವಾ ಇಂಡಿಯನ್ ಬ್ಲ್ಯಾಕ್ಬೆರಿ ಎಂದು ಇದನ್ನು ಕರೆಯಲಾಗುತ್ತದೆ. ಹಣ್ಣಿನ ಸಸ್ಯಶಾಸ್ತ್ರೀಯ ಹೆಸರು ಸಿಜಿಜಿಯಮ್ ಹ್ಯೂಮಿನಿ ಎಂದಾಗಿದೆ. ಇದು ನಿತ್ಯ ಹರಿದ್ವರ್ಣ ಮರವಾಗಿದ್ದು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲದು. ಜಾಮುನ್ ಮರವನ್ನು ತಮಿಳುನಾಡಿನಲ್ಲಿ ಹೆಚ್ಚು ಬೆಳೆಯಲಾಗುತ್ತೆ. ಕಡು ನೇರಳೆ ಬಣ್ಣದ ಹಣ್ಣಿನ ಹೊರಪದರವು ಕಪ್ಪು ಅಥವಾ ಗಾಢ ಕೆನ್ನೇರಳೆ ಬಣ್ಣದಲ್ಲಿ ಕಂಡುಬರುತ್ತದೆ. ಜಾಮುನ್ನಲ್ಲಿರುವ ಹಣ್ಣಿನ ಆಲ್ಕಲಾಯ್ಡ್ ಅಂಶವು ಹೈಪರ್ಗ್ಲೈಸಿಮಿಯಾ ಅಥವಾ ರಕ್ತದಲ್ಲಿನ ಅಧಿಕ ಸಕ್ಕರೆ ಅಂಶವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಹಲವರು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಹಣ್ಣಿನ ಹೊರತಾಗಿ ಬೀಜಗಳು, ಎಲೆಗಳು ಮತ್ತು ತೊಗಟೆಯ ಸಾರಗಳು ಕೂಡ ದೇಹದ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಉಪಯುಕ್ತವಾಗಿದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಅಧಿಕವಾಗಿದ್ದು, ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹ ಕಬ್ಬಿಣ ಅಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಅಲ್ಲದೆ ನೇರಳೆ ಮರದ ಬಹುತೇಕ ಎಲ್ಲಾ ಭಾಗಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಬೀಜ ಮತ್ತು ಹಣ್ಣುಗಳೆರಡು ಮಧುಮೇಹ ವಿರೋಧಿ ಗುಣಗಳನ್ನು ಹೊಂದಿರೋದ್ರಿಂದ ಮಧುಮೇಹ ರೋಗಿಗಳಿಗೆ ಉತ್ತಮ ಔಷಧಿ ಎನ್ನಬಹುದು. ಆಯುರ್ವೇದ, ಯುನಾನಿ ಮತ್ತು ಚೈನೀಸ್ ಔಷಧಗಳಂತಹ ಸಮಗ್ರ ಚಿಕಿತ್ಸೆಗಳಲ್ಲಿ ಮಹತ್ತರ ಪ್ರಾಮುಖ್ಯತೆಯನ್ನು ನೇರಳೆ ಹಣ್ಣು ಹೊಂದಿದೆ. ಇದು ಕಫ ಮತ್ತು ಪಿತ್ತವನ್ನು ದುರ್ಬಲಗೊಳಿಸುತ್ತದೆ. ಹೃದಯ ಸಂಧಿವಾತ, ಅಸ್ತಮಾ, ಹೊಟ್ಟೆ ನೋವು, ಕರುಳಿನ ಸೆಳೆತ, ವಾಯು ಮತ್ತು ಬೇದಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಆಯುರ್ವೇದದಲ್ಲಿ ಈ ಹಣ್ಣು ಶಿಫಾರಸು ಮಾಡಲಾಗುತ್ತೆ. ಈ ಹಣ್ಣಿನಲ್ಲಿ ನಾರಿನಾಂಶ ಸಮೃದ್ಧವಾಗಿದೆ. ಇದು ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಮಲಬದ್ಧತೆ, ಕರುಳಿನ ಅಸ್ವಸ್ಥತೆ, ವಾಕರಿಕೆ, ಅತಿಸಾರ ಮತ್ತು ಬೇದಿಯಂತಹ ಹಲವಾರು ಸಮಸ್ಯೆಗಳನ್ನು ಕೂಡ ಗುಣಪಡಿಸುತ್ತೆ. ಮುಖ್ಯವಾಗಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಗಾಯಗಳು ಬೇಗ ಗುಣವಾಗಲು ಕೂಡ ಸಹಾಯ ಮಾಡುತ್ತೆ. ಹಲ್ಲುಗಳು ಮತ್ತು ಮೂಳೆಗಳನ್ನು ಬಲಪಡಿಸುತ್ತೆ. ಉಸಿರಾಟದ ಸೋಂಕುಗಳಿಂದ ಹೊರಬರಲು ಈ ಹಣ್ಣಿನ ಸೇವನೆ ಅತ್ಯಗತ್ಯ. ಈ ಹಣ್ಣಿನ ನಿಯಮಿತ ಸೇವನೆಯು ಆರೋಗ್ಯಕರ ಚರ್ಮ ಮತ್ತು ಕೂದಲಿಗೆ ಕೊಡುಗೆ ನೀಡುತ್ತೆ. ನೇರಳೆ ಹಣ್ಣಿನಲ್ಲಿರುವ ಕಬ್ಬಿಣ ಅಂಶವು ರಕ್ತವನ್ನು ಶುದ್ಧೀಕರಿಸುವ ನೈಸರ್ಗಿಕ ಆಹಾರಗಳಲ್ಲಿ ಒಂದಾಗಿದೆ. ಕೆಂಪು ರಕ್ತ ಕಣಗಳನ್ನು ಮತ್ತು ರಕ್ತದ ಹಿಮೋಗ್ಲೋಬಿನ್ ಸಂಖ್ಯೆಯನ್ನು ಹೆಚ್ಚಿಸುತ್ತೆ. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಈ ಹಣ್ಣನ್ನು ಸೇವಿಸೋದ್ರಿಂದ ರಕ್ತಸ್ರಾವದ ಪ್ರಮಾಣ ಕಡಿಮೆಯಾಗುತ್ತೆ. ಜೊತೆಗೆ ನಿಶಕ್ತಿ ಮತ್ತು ಆಯಾಸದಿಂದ ದೇಹವನ್ನು ಚೇತರಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ. ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಮತ್ತು ಕೀಮೋ ತಡೆಗಟ್ಟುವ ಗುಣಲಕ್ಷಣಗಳನ್ನ ಹೊಂದಿದೆ. ಕ್ಯಾನ್ಸರ್, ಹೃದಯ ಮತ್ತು ಯಕೃತ್ತಿನ ಕಾಯಿಲೆಗಳಿಗೆ ಚಿಕಿತ್ಸೆಗೂ ಈ ಹಣ್ಣಿನ ಸೇವನೆ ಪ್ರಯೋಜನಕಾರಿ. ಈ ಹಣ್ಣಿನಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಹೆಚ್ಚಿನ ಪ್ರಮಾಣದ ಆರೋಗ್ಯಕರ ಅಂಶಗಳು ಪಾರ್ಶ್ವವಾಯುವನ್ನು ತಡೆಗಟ್ಟುತ್ತದೆ. 100 ಗ್ರಾಂ ಜಾಮುನ್ನ ಸೇವನೆಯು 79 ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಹೊಂದಿದ್ದು, ಬೇಸಿಗೆ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಈ ಹಣ್ಣು ಲಭ್ಯವಾಗಿರುತ್ತದೆ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಪ್ರತಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.